Hey guys, very good morning. ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗೆನೇ ಎದ್ಬಿಟ್ಟು ಲೆಕ್ಕಿ ಟಿಫನ್ ತೊಗೊಂಬರಕ್ಕೆ ಹೋಗಿದ್ದಾಳೆ. ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಬಿಕಾಸ್ ಒಂದೆರಡು ದಿನ ಹಂಗಿರಲಿ ಅಂತ ಅಂದ್ಬಿಟ್ಟು, ಇಲ್ಲ ಅಂತಂದರೆ ಅದೇ ಮತ್ತೆ ಕಂಟಿನ್ಯೂ ಆಗಿಬಿಡುತ್ತೆ ಹೊಟ್ಟೆ ನೋವು ಅಂತೆಲ್ಲ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲ್ರೆಡಿ ಟೈಮ್ 7:05 ಆಗಿದೆ, ಓಡಬೇಕು ಗೈಸ್. ಇದು ನೆನ್ನೆ ಎತ್ಕೊಂಡೋಗಿದೆ ಆಯಿತಾ, ಹೆಂಗೆ ಬಂದೈತೆ ಇದು, ಅಂಗಿ ಕಟ್ಟಿದ್ದೆ ನೋಡಿ, ವಾವ್. ಕ್ಯಾಮ್ರಾದಲ್ಲಿ ಅಷ್ಟೇ ಹೇಳ್ಬೇಕ, ಹೇಳು ಅಂದ್ಲು. ಇದೇನು ನೋಡಿ ಎಷ್ಟು ಕೂದಲಿಲ್ಲ, ಬಂದೈತೆ ಕೂದಲಿಲ್ಲ ನೀಟಿಗೆ, ಏರ್ ಗ್ರೋತ್. ಮ್ಯಾಮ್ ಸಾಕು ಮ್ಯಾಮ್, ಜಸ್ಟ್ ಹಿಂಗೆ ಅನ್ನಿ ಸಾಕು, ಸ್ಕ್ಯಾಲ್ಪ್ ಎಲ್ಲ ಆಗಲಿ. ಇದಕ್ಕೆ ಬೇಡವಾ? ಡಿಸೈಡ್ ಆಗ್ಬಿಟ್ಟಿದ್ದಾರೆ ಗೈಸ್, ಈ ಮ್ಯಾಮು ನನ್ನ ಸಿರಮ್ನ ಖಾಲಿ ಮಾಡಬೇಕು ಅಂತ. ಯಾ ಈಗ ಸ್ಟಾರ್ಟ್ ಮಸಾಜಿಂಗ್. ಹಂಗೆ ಮಾಡಿ ಮ್ಯಾಮ್, ಸಾಕು, ನೀವು ಜೋರಾಗಿ ರಬ ಮಾಡಬೇಡಿ. ಎಲ್ಲ ಹೊಡ್ಕೊಂಡೆ ಗೊತ್ತಿಲ್ಲ ಗೈಸಿಗೆ, ಸರಿಗೆ ಇಲ್ಲಿ ಇದಾಗ್ಬಿಟ್ಟೈತೆ ಕಣೆ, ಇಲ್ಲಿ ಕೂತ್ಕೊಂಡೈತೆ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಗೈಸ್, ನೆನ್ನೆ ಇವಳಿಗೆ ಎಣ್ಣೆ ಹಚ್ಚಕ್ಕೆ ಹೋಗಿ ಎಣ್ಣೆ ಇಲ್ಲಿ ಚೆಲ್ಬಿಟ್ಟು ಸರಿಯಾಗಿ ಜಾರು ಬಿದ್ದಿದ್ದೀನಿ. ಬಿದ್ದವಳೆ ನನ್ನ ಕೈ ಏಟಾಗಿದೆ, ಅದಕ್ಕೆ ಹಣೆ ಹೊಡ್ಕೊಂಡಿದ್ದೀನಿ, ಅದಕ್ಕೆ ಊದ್ಕೊಂಡಿರೋದು. ಹಿಂಗೆ ಕಟಿಂಗ್ ಮಾಡೋರು ಹಿಂಗೆ ಇರ್ತಾರಲ್ಲ, ನೋಡಿ ಇಡ್ತೀಯನ ಒಂದು ಶಾಪ, ಹಿಂಗಂತಾರೆ ಹಿಂಗಂದ್ಬಿಟ್ಟು ಅಯ್ಯೋ ಯಾವುದೇ ನಗು ನಂದು ಯುನಿಕ್ ನಗು ಕಣೆ, ಯಾರಿಗೂ ಕಾಪಿನೇ ಮಾಡೋಕ್ಕಾಗಲ್ಲ ಆ ಥರ ನಗು ನಂದು. ಅಮ್ಮ ಓಕೆ, 1 2 3 ಸ್ಟಾರ್ಟ್. ಅಮ್ಮ ಇದು ದ್ವೇಷ ತೀರಿಸ್ಕೊಳ್ಳೋ ಥರ ಐತೆ. ನೀನು ಹೇಳ್ಕೊಂಡಾಡು, ಅದನ್ನೇ ಆಡು, ಅದನ್ನ ಚಿನ್ನದ ಮನೆಯ ಗೈಸ್. ಇವಳು ನನ್ಗೊಂದು ಹಾಡು ಹೇಳಿದಾಳೆ, ಅದನ್ನ ಹಾಕ್ತೀನಿ ನೋಡ್ರಿ. ಪ್ಲೀಸ್ ಮಾ, ಅದನ್ನ ಒಂದು ಹಾಡು ಹೇಳಿದಾಳೆ, ಸಾಂಗ್ ಹಾಕ್ತೀನಿ, ಹೋಗಿ ಕೇಳ್ಕೊ ಬನ್ನಿ ಗೈಸ್. ಅನ್ನೆ ನೀನು ಅನ್ಲೆಕ್ಕಿ ನೀನು. ಸರಿ ಅನ್ನೋ. ಆಮೇಲೆ ಅವಳು ತುಂಬಾ ಒಳ್ಳೆ ಹುಡುಗಿ, ಸಾಂಗ್ ಆಡ್ಬೇಕು ನೀನು. ಚಿನ್ನದ ಹರಮನೆಯ ಚಿನ್ನ ನೀನು, ಬಂದೇನು ನನ್ನ ಗುಡಿಸಲಿಗೆ, ದೀಪ ಬೆಳಗೋದಕ್ಕೆ. ದೀಪ ಬೆಳಗಿಸಿದ್ರೆ ನಾನು ಒಂದೇ ನಿಮಿಷ ಮಾಡೋದು. ಅಂದಾದ ಸಿಂಧೂರದ ಎಣ್ಣೆ ನೀನು, ಬೆಳ್ಳುಕ್ಕೆ ಆಗಿದೀಯಾ, ಏನು ಕಾರಣ, ತುಂಬಾ ಚೆನ್ನಾಗಿದೀಯಾ. ಇಲ್ಲ ಇದು 10 ಸೆಕೆಂಡ್ಸ್ ಅನ್ಸುತ್ತೆ. ಆಯ್ತು ಬೇವರ್ಸಿ 1 ನಿಮಿಷ ಎಕ್ಸ್ಟ್ರಾ ಮಾಡ್ಸಿದ್ದೀನಿ. 53 ನೋಡಿ, 53 ಇನ್ನೂ 4 ಆಗಿಲ್ಲ, ಒಂದು 10-15 ಸೆಕೆಂಡ್ ಅಷ್ಟೇ ಹೆಚ್ಚು ಕಮ್ಮಿ. ಅಲ್ಲ ಹಾಡು ಹೇಳಿದೆ ಅಂತ ಅಂದ್ಬಿಟ್ಟು ನೋಡಿದ್ರ ಹೆಂಗಾಡವಳೆ ಅಂತ, ನೆಕ್ಸ್ಟ್ ಲೆವೆಲಾಗಿ ಆಡವಳೆ. ನೋಡಿ ಇಲ್ಲಿ ಹೆಂಗೆ ಕೂತ್ಕೊಂಡೈತೆ ಎಲ್ಲ ಇಲ್ಲಿ.
ಇಲ್ಲ ಕಣೆ ನೋವುತ್ತೆ ಗೈಸ್. ಇವಾಗ ಊಟ ಟೈಮ್ ಆಗೈತೆ. ನನಗೆ ರೈಸ್ ಬಾತ್ ತಿಂದಿರೋದಕ್ಕೆ ಲೇಕಿ ಸ್ವಲ್ಪನೂ ಹೊಟ್ಟೆ ಹಸ್ವೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಇವಳು ಪಾಪ ಇಡ್ಲಿ ತಿಂದವಳು 2 ಏನು ನಾಟಕ ಹೊಡಿತಾವಳು ನೋಡ್ರಿ. ನಾನು ಸರಿಯಾಗಿ ತಿಂದೆ ರೈಸ್ ಬಾತ್ ಮಾತ್ರ. ಇಡ್ಲಿ ಚೆನ್ನಾಗಿರ್ಲಿಲ್ಲ ಇವತ್ತು. ಎಲ್ಲಿ? ಅಲ್ಲಿ ನಮ್ಮ ಪಿ ಜಿಲ್ ಮಾಡಿದ್ದ ಅಲ್ಲಿ ಅದು ಪರವಾಗಿಲ್ಲ ತಿನ್ಬೋದು. ಚಟ್ನಿ ಲೈಕ್ ನನಗೆ ನೀರು ಥರ ಕೊಟ್ಬಿಟ್ರೆ ಅದಕ್ಕೆ ಬೇಜಾರಾಯ್ತದ. ಹಂಗೆ ಕೊಡೋದು, ಏನು ಮಾಡೋಕ್ಕಾಗಲ್ಲ. 2 ಮ್ಯಾಮ್ ರಿಪೀಟ್ ಮಾಡಿ ಮ್ಯಾಮ್ ಆ ಸ್ಟೈಲ್ನ. ಹೋಗಪ್ಪ ಮ್ಯಾಮ್ ಪ್ಲೀಸ್ ಮ್ಯಾಮ್ ರಿಪೀಟ್ ಮಾಡಿ ಮ್ಯಾಮ್. ಏನು ಹೇಳ್ತಲ್ವಲ್ಲ ಮ್ಯಾಮ್ ನೀವು. ದಮ್ಮಿಲ್ಲ ನಮ್ಮ ಮ್ಯಾಮ್ಗೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಗೈಸ್. ಇದು ಈ ವರ್ಡ್ ಕಲ್ತ್ಕೊಂಡಿದ್ದು ನಾನು ಇವಳಿಂದ ನೆನ್ನೆ ಏನಕ್ಕ ಅಲ್ಲ, ಇವಳಿಗೆ ಮೋನಿಶ್ ಚಾರ್ಜರು ನನ್ನ ಚಾರ್ಜರಲ್ಲಿ ಹಾಕಂತಾಳೆ ಕೇಬಲಲ್ಲಿ ಅಂತ ನಾನು ಗೈಸ್ ಏನು ಗೊತ್ತಾ ಹೇಳ್ತೀನಿ ಕೇಳ್ರಿ ಗೈಸ್. ಇಷ್ಟೊತ್ತವರೆಗೂ ಮಾತಾಡಿದ್ದೀನಿ, ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿದ್ನ ಹಂಗೆ ಹಿಡ್ಕೊಂಡು ಹಿಂಗೆ ಹಿಡಿದ್ಬಿಟ್ಟಿದ್ದೀನಿ. ಫುಲ್ ಬ್ಯಾಕ್ಗೆ ಲೈಕ್ ಫ್ರಂಟ್ ಕ್ಯಾಮ್ರಾ ಹತ್ತು ಕಡೆ ಇತ್ತಲ್ಲ, 10 ಕಡೆನೇ ರೆಕಾರ್ಡ್ ಆಗಿಬಿಟ್ಟಿದೆ. ನಾನು ಮಾತಾಡಿರೋದೇನು ರೆಕಾರ್ಡೇ ಆಗಿಲ್ಲ. ಸಾರಿ, ರೆಕಾರ್ಡ್ ಆಗಿದೆ, ಏನೂ ಇದಿಲ್ಲ ಗೈಸ್. ಏನಕ್ಕೆ ಅಂತಂದರೆ ನಿನ್ನೆ ಇವಳು ಫೋನಲ್ಲಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಾನು, ಅದು ಕಟ್ ಮಾಡ್ತೀನಿ ಅದಕ್ಕೆ. ನಿನ್ನೆ ಇವಳು ಫೋನಲ್ಲಿ 3% ಅಷ್ಟೇ ಆಯಿತಾ ಚಾರ್ಜ್ ಇದ್ದಿದ್ದು. ಅವಳದು ಮೋನಿಶ್ ಹತ್ರ ಪವರ್ ಬ್ಯಾಂಕ್ ಇದೆ, ಅದನ್ನು ಕೊಡೋಣ ಅಂತ ಅಂದ್ಬಿಟ್ಟು ಅವಳು ಕೇಳಿದ್ಲು. ಅವಳ ಪವರ್ ಬ್ಯಾಂಕು ಸಿಪಿಂದು. ಸೊ ಅದಕ್ಕೆ ಅವಳು ಕೇಳಿದ್ಲು ಗೈಸ್ ಇವಳಿಗೆ ಸಿಪಿನ್ ಐತಾ ಅಂತ. ಇವಳು ಇನ್ನೆಲ್ಲ ಅವಳು ಇಸ್ಕೊಬಿಡ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲ ನನ್ನ ಫೋನಲ್ಲಿ ನನ್ನ ಮಾತ್ರ ಚಾರ್ಜ್ ಹಾಕೋಕ್ಕೆ ಕೊಡೋದು, ನಾನು ನನ್ನ ಚಾರ್ಜರಲ್ಲಿ ನನ್ನ ಫೋನ್ ಮಾತ್ರ ಹಾಕೋಕ್ಕೆ ಬಿಡೋದು ಅಂತ. ಅವಳು ಕೇಳಿದ್ದು ಪವರ್ ಬ್ಯಾಂಕ್ ಕೊಡೋದಕ್ಕೆ. ಅವಳು ಅವಾಗ ಫುಲ್ ಸ್ವಲ್ಪ ಬರ್ನ್ ಆದ್ಲು. ಇವಳು ಅವಾಗ ಹೇಳಿದ್ಲು ಒಂದು ಡೈಲಾಗು, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ. ಅವಾಗಿಂದ ನನಗೆ ಅದೇ ವರ್ಡ್ ಬರ್ತಾಯಿದೆ, ಇನ್ಕನ್ವೀನಿಯನ್ಸ್ ಅಂತ ಅಂದ್ಬಿಟ್ಟು. ಹೆಂಗೆ ಗೊತ್ತಾಗೈಸ್, ಹಿಂಗೆ ಮಾತಾಡ್ತಿರ್ತಾಳೆ ಎಲ್ಲಾದರೂ ಮಿಸ್ ಆಯಿತು ಅನ್ಸಿದ್ರೆ ಪಟ್ಟಂತೂ ತಿರುಗಿಬಿಡ್ತಾಳೆ ಅಕ್ಕ. ಅವೆಲ್ಲ ಸರ್ರಿ ಬುದ್ಧಿ ಅವಳ್ದು. ಯಾರ್ದು? ನಿಂದೆ. ಏನಕ್ಕೆ ಹಂಗೆ ಪಟ್ಟಂತೂ ತಿರುಗಿಬಿಡ್ತೀಯಲ್ಲ ಅವ್ರ ಕಡೆ ಇವ್ರ ಕಡೆ ಆ ಥರ. ಹಾಂ, ಸದ್ಯ ಈಗ ಏನಾದರೂ ಹೇಳೋಕ್ಕೆ ಮಾಡ್ತೀಯ ಅಂದ್ಕೊಂಡೆ. ಇಲ್ಲ ಸದ್ಯ ಏನು ಹೇಳೋಲ್ಲ, ಮಸಾಜ್ ಮಾಡ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ, ಬಾಯ್. ಗೈಸ್ ನೋಡಿ, ಹಿಂಗೆಲ್ಲ ತಗೊಂಡು ಊಟಕ್ಕೆ ಹೋಗ್ತಾ ಇದ್ದೀನಿ. ನಂದು ಲೋಟ ಒಡೆದೋಗ್ಬಿಡ್ತು ಮಜ್ಜಿಗೆ ಕುಡಿಯೋದು. ಇವತ್ತು ಬೇಡ, ನೈಟ್ ಬೇಕಿತ್ತು ನನಗೆ ಮಜ್ಜಿಗೆ ಒಟ್ಟು ಹೊಡೆದೋಯ್ತು. ತೊಗೊಂಬರ್ಬೇಕಿನ್ನು ಊಟಕ್ಕೆ ಹೋಗ್ತಾ ಇದ್ದೀನಿ. ಮೇ ಬಿ ಅನ್ನ ಸಾಂಬಾರು. ಇವಳಿಗೆ ಗೊತ್ತಿರುತ್ತೆ ಮೆನು, ಫುಲ್ ಮೆನುನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಇವತ್ತು ಇಡ್ಲಿ, ಇವತ್ತು ದೋಸೆ ಅಂತೆಲ್ಲ. ನೋಡಿ ಓಪನ್ ಆಯ್ತು. ಪಕ್ಕಲೇಕಿ ಅನ್ನ ಸಾಂಬಾರು. ಮೇಡಮರಿ ಥೂ ಗೈಸ್, ನಿನ್ನ ಜೊಡೆ ಇಷ್ಟು ಬರೋದು. ಈ ಹುಡುಗಿ ಎಣ್ಣೆ ಹೆಂಗೆ ಹಚ್ಚೈತೆ ಅಂದರೆ ಇಷ್ಟು ಬರ್ಬೇಕು, ಹಂಗೆ ಮಾಡಿಕೊಳ್ಳು. ಎಲ್ಲ ಕಿತ್ತು ಎಷ್ಟು ಕ್ಲೀನಾಗಿ ಹಚ್ಕೊಟ್ಟಿದ್ದೀನಿ. ನಾನು ಊಟ ಮಾಡಲಾ ಬೇಡವಾ? ಅದೇ ಮಾಡಿಸ್ಕೊಳ್ಳೋರ್ಗೆ ಮಸಾಜ್ ಮಾಡಿಸ್ಕೊಂಡಾದ್ಮೇಲೆ ಊಟ ಮಾಡಲಾ ಬೇಡವಾ ಅಂತೀರ. ಅವಳು ಏನಕ್ಕೆ ಮಸಾಜ್ ಮಾಡಿರ್ಬೋದು. ನೆಕ್ಸ್ಟ್ ಇನ್ನೂ ಎಣ್ಣೆ ಒಂದು ಇಲ್ಲಪ್ಪ. ಇಲ್ವಾ? ಮತ್ತೆ ಮಾಡಲ್ಲ ಬಿಡು. ನಾನು ಬೇಡ ಇದ್ದೇ ವಿಡಿಯೋನ ಡಿಲೀಟ್ ಮಾಡ್ದಾಗ ತೋರಿಸ್ತೀನಿ. ಇದು ಹಾಕಲ್ವಲ್ಲ ನೀನು, ಅದಕ್ಕೆ ಹೇಳ್ತಾ ಇರೋದು. ಗೈಸ್ ಇವಾಗ ಊಟ ರೈಸ್ ಮತ್ತು ಸಾಂಬಾರು. ನಿಜವಾಗ್ಲೂ ವಯಸ್ಸು ಹೆಂಗೆ ಊಟ ಮಾಡಿದ್ರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಆ ಥರ ಆಗ್ಬಿಡೈತೆ. ನಾನು ಏನು ಪ್ರಾಬ್ಲಮ್ ಆದರೂ ಟ್ಯಾಬ್ಲೆಟ್ ತೊಗೊತಿರ್ಲಿಲ್ಲ. ಎಷ್ಟು ಹೊಟ್ಟೆ ನೋವು ಬಂತು ಅಂತಂದರೆ ಇವಾಗ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಬಟ್ ಸರಿ ಹೋಗ್ತಾಯಿಲ್ಲ. ಏನಾದರೂ ಮಾಡಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು. ಗೈಸ್ ಆಮೇಲೆ ಇವತ್ತು ಏನೇನು ಕೆಲಸ ಇದೆ ಅಂತಂದರೆ, ಫಸ್ಟು ಊಟ ಮಾಡಿ ಬಟ್ಟೆ ಎಲ್ಲ ತೊಳೆದು ಬಟ್ಟೆ ಎತ್ಕೊಂಬಂದು ಸ್ವಲ್ಪ ಅದು ನೀಟಾಗಿ ಬಟ್ಟೆ ಎಲ್ಲ ಜೋಡಿಸಿಡ್ಬೇಕು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ಡ್ಯಾನ್ಸ್ ವಿಡಿಯೋ ಮಾಡ್ಕೋಬೇಕು. ಹಾಗೆ ಕಂಟಿನ್ಯೂ ಆಗುತ್ತೆ. ಏನು ಸರಿಯಾಗಿ ಬರೆಯೋದು ಕೊಟ್ಟವ್ರೆ ಅಸೈನ್ಮೆಂಟು, ಅದನ್ನು ಬರಿಬೇಕು. ಆಮೇಲೆ ಓದೋದಿದೆ, ಎಷ್ಟೊಂದು ಕೆಲಸ ಗೈಸ್. ಸೋಮವಾರದಷ್ಟೊತ್ತಿಗೆ ಇದೆಲ್ಲ ಮುಗಿಸ್ಬಿಡ್ಬೇಕು, ಲೈಕ್ ಭಾನುವಾರ ಸಂಜೆ ಅಷ್ಟರಲ್ಲಿ. ಗೈಸ್ ಇವಾಗ ನಾನು ಬಟ್ಟೆ ತೊಳೆಯೋಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೊಂದು ಡಬ್ಬು ಬಟ್ಟೆ ಆಗಿದೆ ಇಟ್ಕೊಂಡಿದ್ದೀನಿ. ಅವಳು ಬಟ್ಟೆ ತೊಳಿತಾಳೆ ಅಂತೇಳಿ ತೊಳೆದ್ಬಿಟ್ಟು ಬಟ್ಟೆ ಹಾಕಿದ್ದೀನಿ, ಅದು ಎತ್ಕೊಂಬಂದಿಲ್ಲ, ಹಾಕಬೇಕು. ಆ್ಯಂಡ್ ಹುಷಾರಿಲ್ದಂಗಾಗಿ ಒಂದು 2 days ನನಗೆ ನಿಜವಾಗ್ಲೂ ಹೆಂಗೆ ಗೊತ್ತಾಗೈಸ್, ಜೋಶಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಕಂಟಿನ್ಯೂನೇ ಮಾಡೋಕ್ಕಾಗ್ತಾಯಿಲ್ಲ ವ್ಲಾಗಿಂಗು. ಸೊ ಅದಕ್ಕೆ ಹಂಗಿದ್ರೆ ಆಗಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಬಟ್ಟೆ ತೊಳೆದು ಬರಬೇಕು. ಮತ್ತು ಇದೆಲ್ಲ ಬಟ್ಟೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ಎಲ್ಲ ಹಿಂಗೆ ನೋಡಿ ಹಿಂಗೆ ಹಾಕೊಂಡಿದ್ದೀನಿ, ಅದನ್ನು ನೀಟಾಗಿ ಎತ್ತಿಡಬೇಕು.
ಅದಾದಮೇಲೆ ಇವತ್ತೇನು ಜಾಸ್ತಿ ಕೆಲಸ ಇಲ್ಲ. ಮತ್ತು ಏನು ಗೊತ್ತಾ, ಹೆಸರು ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಬರೋಕ್ಕೇನೋ ಜಾಸ್ತಿ ಹಾಕಿ ಇಟ್ಬಿಡ್ತೀನಿ, ಅದು ತಿಂದೇ ಇಲ್ಲ. ಅದನ್ನು ಸ್ವಲ್ಪ ಇವಾಗ ಖಾಲಿ ಮಾಡಬೇಕು ಅಷ್ಟೇ. ಪ್ರೋಟೀನ್ ಅಂತ ಇಷ್ಟಪಟ್ಟು ಅಂಗಡಿಯಿಂದ ತಂದೆಲ್ಲ ಮಾಡ್ತೀನಿ, ಅದನ್ನು ತಿನ್ನೋಕೆ ಮಾತ್ರ ಆಗಲ್ಲ ಗೈಸ್. ಅದು ತಿನ್ನಬೇಕು ಅನ್ನೋ ಅಷ್ಟರಲ್ಲಿ ಇದೇನೋ ಒಂದು ಆಗೋಗ್ಬಿಡ್ತತ್ತ. ಓಹ್, ಇವಾಗ ಹೋಗಿ ಇವಾಗ ಟೈಮ್ ಬಂದು 6 ಆಯಿತಾ. 6ಗೆ ಯಾವಾಗ್ಲೂ ಡೈಲಿ ವ್ಲಾಗ್ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಓಕೆ, ಇವಾಗ ಬಟ್ಟೆಲ್ಲ ತೊಳ್ಬಿಟ್ಟು ಬಂದ, ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡಿದ್ದೆ. ಅದೆಲ್ಲ ಹಿಂಗೆಲ್ಲ ಇದು ಮಾಡಿಬಿಟ್ಟೆಲ್ಲ ಹಿಂಗೆಂಗೋ ಮಾಡಿಬಿಟ್ಟಿದ್ದಾರೆ. ಸ್ನಾನ ಮಾಡೋಣ, ಮಧ್ಯಾಹ್ನನೇ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡೆ. ಸ್ನಾನ ಮಾಡ್ಕೊಳ್ಳೋಣ ಸಂಜೆ ಅಂತ ಅಂದ್ಕೊಂಡೆ. ಬಿಕಾಸ್ ಯಾವತ್ತು ತಲೆಗೆ ಎಣ್ಣೆ ಹಚ್ತೀವಿ ಅಥವಾ ಬೇರೆ ಯಾವುದಾದ್ರೂ ಏನಾದರೂ ಅಪ್ಲೈ ಮಾಡ್ತೀವಿ ಅವತ್ತೇ ವಾಶ್ ಮಾಡಬೇಕು, ಅದರಿಂದ ಡ್ಯಾಂಡ್ರಫ್ ಆಗಲ್ಲ ಗೈಸ್. ಮೊದಲೆಲ್ಲ ನಮ್ಮಮ್ಮ ತಲೆಗೆ ಎಣ್ಣೆ ಹಚ್ಚೋರಲ್ಲ ಸ್ಕೂಲ್ ಟೈಮಲ್ಲೆಲ್ಲ. ನಾವು 2 days 3 days ಎಲ್ಲ ಬಿಡ್ತಿತ್ತು, ತಲೆ ಸ್ನಾನ ಮಾಡ್ತಾ ಇರಲಿಲ್ಲ. ವೀಕ್ಲಿ ಟ್ವೈಸೇ ಆವಾಗ, ಅಂದರೆ ಯಾವಾಗಲೂ ವೀಕ್ ಪೂರ್ತಿ ತಲೆಯಲ್ಲಿ ಎಣ್ಣೆ ಇರೋದು ಸ್ಕೂಲ್ ಟೈಮಲ್ಲಿ. ಅವಾಗೆಲ್ಲ ಅಷ್ಟು ಡ್ಯಾಂಡ್ರಫ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಏನಂತ ಗೊತ್ತಿಲ್ಲ, ಒಂದೇ ಎಕ್ಸ್ಟ್ರಾ ಬಿಟ್ಟರು ಡ್ಯಾಂಡ್ರಫ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಒಳ್ಳೆಯದು ಅಂತ ಅಂದ್ಬಿಟ್ಟು ಬಂದ. ನೋಡಿ, ನೀರೇ ಬರ್ತಾ ಇಲ್ಲ, ಬಟ್ ಆದರೆ ಈ ಶವರಲ್ಲಿ ಬರ್ತೈತೆ. ಗಾಯ್ಸ್ ಬಂತು ಗೈಸ್, ಇವಾಗ ಶವರಲ್ಲೂ ಬರ್ತಿಲ್ಲ. ಓ ರಾಮ, ಏನಂತ ಹೇಳಬೇಕು, ಇದಾಗಿದೆ ನನ್ನ ಪರಿಸ್ಥಿತಿ. ಏನಾದರೂ ಒಂದು ಮಾಡೋಣ ಅಂದರೆ ಮಾಡೋಕ್ಕೆ ಆಗಲ್ಲ. ಮತ್ತು ನೀಟಾಗಿ ಇಲ್ಲೆಲ್ಲ ಜೋಡಿಸಿಟ್ಟಿದ್ದೀನಿ ಗೊತ್ತಾ. ಇಷ್ಟು ನೀಟಾಗಿ ಜೋಡಿಸಿದ್ದೀನಿ. ಇದೆಲ್ಲ ಹಾಕ್ಕೊಂಡಿಲ್ಲ, ಆದರೂ ನೋಡಿ ಎಷ್ಟು ಅಲ್ಲಿ ಇಟ್ಟಿನಿ ಹಿಂಗೆ ಮಾಡಿಬಿಟ್ಟಿದ್ದೀನಿ. ಗೈಸ್ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಯ್ತಾ. ಓಕೆ ಥರ ಆಯ್ತಾ. ಈಗ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಗೈಸ್ ಅವಳಿಗೆ. ನಮಗೆ ಇವಾಗ ಪಾಯಸ ಮತ್ತು ಫ್ರೈಡ್ ರೈಸ್ ಕೊಟ್ಟಿದ್ದಾರೆ, ಮತ್ತು ಬೋನೋನ ಕೊಟ್ಟಿದ್ದಾರೆ ಗೈಸ್. ಅವತ್ತಿಂದಾಗಂತೂ ಮಸ್ತಿತ್ತು. ಇವಾಗ ನೋಡುವ ಟೇಸ್ಟ್. ಹುಳಿ ಆಯ್ತಾ? ನಾನು ಇವತ್ತೇ ರೈಸ್ ಸ್ವಲ್ಪ ಜಾಸ್ತಿ ಹಾಕೊಂಬಂದೆ. ನಿಂಬೆಹಣ್ಣು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಹುಳಿ ವೆಜಿಟೇಬಲ್ಸ್ ಐತಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಊಟ ಸಖತ್ತು ಹುಳಿ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಹೋಗ್ಬಿಟ್ಟು ಬಜ್ಜಿ ಮತ್ತು ವಡೆ ತೊಗೊಂಬಂದಿದ್ದೀವಿ. ಅದು ನೆಂಚ್ಕೊಂಡು ತಿಂತಿದ್ದೀನಿ. ವಡೆ ಮಾತ್ರ ಸಕ್ಕತ್ತಾಗಿದೆ. ಕಬಾಬ್ ಫೀಲ್ ಕೊಡ್ತಿದ್ದೆ ಗೈಸ್. ಏನು ಗೊತ್ತಾ, ನಾನು ಊಟ ಮಾಡಿಬಿಟ್ಟು ಬಾಟಲ್ಸ್ ಎಲ್ಲ ಹಂಗೆ ಇಟ್ಬಿಟ್ಟಿದೆ ಗೈಸ್. ನೀರೆಲ್ಲ ಕ್ಯಾಪಲ್ಲಿ ಬಿಚ್ಕೊಂಡು ಫುಲ್ಲು ನೋಡಿ ಒದ್ದೆ ಆಗಿ ಮಲ್ಕೊಳಕ್ಕೆ ಇದಾಗ್ದಂಗೆ ಆಗ್ಬಿಟ್ಟೈತೆ. ಮತ್ತು ಇವತ್ತು ಚೆನ್ನಾಗಿರಲಿಲ್ಲ ಆಯಿತಾ ಊಟ. ಏನು ತಿಂದ್ರು ಅದು ಇದೇ ಆಗಿಲ್ಲ. ಅದಕ್ಕೆ ಬನಾನ ತಿನ್ಕೊಂಡು ಕುತ್ಕೊಂಡಿದ್ದೀನಿ. ನೀನು ತಿಂದ? ತಿನ್ಕೊಂಡು ಕುತ್ಕೊಂಡಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಫ್ಯಾನ್ ಹಾಕೊಂಡಿದ್ದೀನಿ. ಇವಾಗ ಬರ್ತಿದೆ ಗೈಸ್ ನೀರು. ನೋಡೋಣ, ಬಿಸಿ ನೀರು ಬರಲ್ವಾ? ಬಂದರೆ ನಾವು ಫ್ರೆಶ್ ಅಪ್ ಆಗ್ತೀನಿ, ಇಲ್ಲಾಂದರೆ ಹಾಗೆ ಪಾಚ್ಕೊಂಬಿಡೋದಷ್ಟೇ. ಎಂಥ ಕೆಲಸ ನೋಡಿ, ಇವಾಗ ಇದ್ರ ಮೇಲೆ ಮಲ್ಕೋಬೇಕು. ಇವಾಗ ಗಮ್ಮಿಸ್ ತಿನ್ನುವ ಸಮಯ. ನೋಡಿ ಇಲ್ಲಿ ಇಟ್ಟಿದ್ದೀನಿ. ಏನು ಮರೆತರು ಇದನ್ನ ಹಚ್ಚೋದು ಏರ್ ರೋಲನ್ ಐತಲ್ಲ ಅದನ್ನು ಹಚ್ಕೊಳ್ಳೋದು ಮರೆತರು. ಇವಳು ನೋಡಿ ಗೈಸ್ ಎಲ್ಲ ತಿಂದ್ಬಿಟ್ಟು ಹೆಂಗಿಟ್ಟೋಳೆ. ಅಯ್ಯೋ ರಾಮ, ಇದು ಏನು ಮರೆತರು ಇದನ್ನು ಮರೆಯಲ್ಲ ಗೈಸ್. ಬಿಕಾಸ್ ಚೆನ್ನಾಗಿದೆ, ಒಂಥರ ಸ್ವೀಟಾಗಿ ಜಲ್ಲಿ ಚಾಕ್ಲೇಟ್ ಬರುತ್ತಲ್ಲ, ಹಂಗಿರುತ್ತಲ್ಲ, ಮಸ್ತಿರುತ್ತೆ, ತಿನ್ಬಿಡ್ಬೋದು. ಬೇರೆದೆಲ್ಲ ಆದರೆ ಸ್ವಲ್ಪ ಪ್ರಾಬ್ಲಮ್. ಇದು ನೋಡಿ ಹಿಂಗೆ ಹಾಕಿದ್ದೀನಿ. ಇವಾಗ ಎತ್ತಿಡಬೇಕು. ನಮ್ಮ ಅಮ್ಮ ಹೇಳಿದ್ರು ಜಾಸ್ತಿ ಇದಾಗ್ಬಿಡುತ್ತೆ, ಇನ್ನೂ ಜಾಸ್ತಿ ಮೊಳಕೆ ಬಂದುಬಿಡುತ್ತೆ ಅಂತ. ಸೊ ಹಿಂಗೆ ಹಾಕಿಟ್ಟಿದ್ದೀನಿ. ನಾಳೆ ನೋಡೋಣ, ಏನಾದರೂ ಆದರೆ ಹಾಗೇ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊತಿದ್ರು ಚೆನ್ನಾಗಿರುತ್ತೆ. ಬಿಕಾಸ್ ಸಖತ್ತಾಗಿದೆ ಗೈಸ್ ಇದು. ಲೈಕ್ ಮೊಳಕೆ ಬಂದಿರೋದಕ್ಕೆ ಇನ್ನೂ ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ. ನಮ್ಮಮ್ಮ ಹೇಳಿದ್ರು ಸಾಕು ಅಂತ. ಇದನ್ನೇನಾದ್ರು ನೋಡೋದ ಹಾಗೆ ತಿನ್ನೋದ, ಇಲ್ಲ ಅಂತಂದರೆ ಒಗ್ಗರಣೆ ಏನಾದರೂ ಮಾಡ್ಕೊಂಡು ತಿನ್ನೋದ ಅಂತ ಅಂದ್ಬಿಟ್ಟು ನೋಡುವ. ಅಯ್ಯಯ್ಯೋ, ನನ್ನ ಫೋನೇ ಬಿದ್ದೋಗ್ತೈತಲ್ಲ ಗೈಸ್. ಲಾಗ್ ಮಾಡೋಣ ಅಂದರೆ ಇದೆಲ್ಲ ನೆನೆಸ್ಬಿಟ್ಟಿದ್ದೀನಿ. ಏನು ತೃಪ್ತಿ ಅಂತೀರಾ. ಇವತ್ತು ಹೊಟ್ಟೆ ತುಂಬ ಏನೂ ತಿಂದಿಲ್ಲ, ಬಟ್ ಜಾಸ್ತಿ ಐಟಮ್ಸ್ ತಿಂದ್ಬಿಟ್ಟಿದ್ದೀನಿ. ಹೇ ಗೈಸ್, ನಾನಿಲ್ಲಿ
ಸಾರಿ ನಾನು ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ಏನು ಎಣ್ಣೆ ಹಚ್ಚಿಸ್ಕೊಂಡಿಲ್ಲ, ಬಟ್ ಆದ್ರೂ ಆಯಿಲ್ ಆದಂಗೆ ಆಗ್ಬಿಟ್ಟಿದೆ ಅಷ್ಟೇ. ಇವಾಗ ಮಲ್ಕೊತೀನಿ. ಇವತ್ತು ಆ್ಯಕ್ಚುಲಿ ಬೇಗ ಮಲ್ಕೊತೀನಿ. ಸರಿ, ಬೇಗ ಏನಲ್ಲ, ನಾಳೆ ಸ್ವಲ್ಪ ಲೇಟಾಗಿದ್ರು ನಡೆಯುತ್ತೆ. ಸೊ ಖುಷಿ ಆಗ್ತದೆ, ಒಂದು ಸ್ವಲ್ಪ ಆರಾಮಾಗಿ ಮಲ್ಕೋಬೋದಲ್ಲ ಅಂತಂದ್ಬಿಟ್ಟು ಅಷ್ಟೇ. ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಆಗಿ ಕರೆದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯೆಲ್ಲ ಗ್ಲಿಚ್ ಥರ ಆಗ್ತೈತೆ ಅಷ್ಟೇ. ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.